ಸ್ಟಡಿ ಮಾಡ್ಕೊಂಡು 3 ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡು ಇವಾಗ ಸ್ಟಡಿ ಮಾಡಿರುವಂತ ಏನು ಕಂಪನಿನಲ್ಲೇ ವರ್ಕ್ ಸ್ಟಾರ್ಟ್ ಮಾಡ್ತಿದ್ದಾರೆ, ಅಪಾಯಿಂಟ್ ಆಗ್ತಿದ್ದಾರೆ. ಓಕೆ. ಮುಗಿತಾ ಬಂತು ಅದಕ್ಕೆ ಅದನ್ನ ಇದು ಬಂದ್ಬಿಟ್ಟು ಅಲ್ಲೇ ಡ್ರೈವಿಂಗ್ ಎಲ್ಲಿ ಜರ್ಮನಿನಲ್ಲೇ ಅಲ್ಲೇ ಡ್ರೈವಿಂಗ್ ಲೈಸೆನ್ಸ್ ತಗೊಂಡಿರುವಂತದ್ದು. ಓಕೆ ಸರ್, ಇವಾಗ ನೀವೊಬ್ರು ಸಾಮಾನ್ಯ, ನಾನು ಯಾಕೆ ಪದೇ ಪದೇ ಸಾಮಾನ್ಯ ಬಡ ರೈತ ಬಡವ್ರು ಅಂತ ಹೇಳ್ತೀನಿ ಅಂದ್ರೆ, ಬಡವ್ರ ಮಕ್ಳೇ ಸರ್ ಎಲ್ಲ ಸಾಧನೆ ಮಾಡೋದು. ಐಟೆಕ್ ಅವರು ಐಫೈ ಆಗಿರೋರ್ಗಿಂತ ಅವ್ರು ಮಾಡಲ್ಲ ಅಂತಲ್ಲ, ಅವರು ಮಾಡ್ತಾರೆ. ಬಟ್ ಅವ್ರು ಹೋಲಿಕೆ ಮಾಡ್ಕೊಂಡ್ರೆ ನಮ್ಮ ಬಡ ರೈತರು, ನಮ್ ಜನ ಏನಿದ್ದಾರೆ ಬಡವ್ರು ಅನ್ನೋದಾಗ್ಬೋದು, ರೈತರ ಮಕ್ಳು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿರೋ ಮಕ್ಳು ಅವರೇ ಸರ್ ಮುಂದೆ ಬರೋದು. ಅದೇ ನಮ್ಗೆ ಬಹಳ ಖುಷಿ ಆಗೋದು. ಅದಕ್ಕೆ ನಾನು ಜಾಸ್ತಿ ಮೆನ್ಷನ್ ಮಾಡ್ತಿದ್ದೀನಿ. ಏನ್ ಗೊತ್ತಾ ಮೇಡಮ್, ಈ ಓದ್ಬೇಕು ಅನ್ನೋ ಛಲ ಮನ್ಸು ಅವರಿಗೆ ಮಕ್ಕಳಿಗಿತ್ತು ಅಂದ್ರೆ ಯಾರು ಬಡವರೆಲ್ಲ ಓದ್ನೆ, ಎಲ್ಲರೂ ಓದ್ಬೋದು. ಅವ್ನ ಹೈಫೈ ಸ್ಕೂಲಾಗಾದ್ರೂ ಓದ್ಬೋದು, ಬೇಡ ಈ ಕನ್ನಡ ಮೀಡಿಯಂ ಅವನಿಗೆ ಛಲ ಇರ್ಬೇಕು. ಮೇನ್ ಅವನಿಗೆ ಛಲ ಇತ್ತು ಅಂದ್ರೆ ಏನೂ ಸಾಧನೆ ಮಾಡ್ತಾನೆ, ಇಷ್ಟ ಹೇಳ್ಬೋದು ಮೇಡಮ್. ಸೂಪರ್ ಸರ್. ಇವಾಗ ನಿಮ್ಮ ಮಗ ಇವತ್ತು ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಎಜುಕೇಶನ್ ಪಡ್ಕೊಂಡಿದ್ದಾರೆ. ನೀವೇನು 3 ವರ್ಷಕ್ಕೆ 2.5-3 ವರ್ಷಕ್ಕೆ ನನ್ನ ಮಗ ಇಲ್ಲೇ ಬಿಟ್ರೆ ಗೋಲಿ ಆಡ್ಕೊಂಡು ಈ ಕೇರಿ ಎಲ್ಲ ಇನ್ನೊಂದ್ ಕೇರಿಗೆ ಹೋಗಿ ಆಟ ಆಡ್ಕೊಂಡಿರ್ತಾನೆ, ಹಾಗಿರ್ತಾನೆ ಹೀಗಿರ್ತಾನೆ ಅಂತೇಳಿ ನೀವು ಡಿಸೈಡ್ ಮಾಡ್ಕೊಂಡು, ಇಲ್ಲ ನನ್ನ ಮಗ ಇಲ್ಲಿದ್ರೆ ಸರಿ ಹೋಗಲ್ಲ ಅಂತೇಳಿ ಇನ್ನೊಬ್ರ ಮನೇಲಿ ಇಟ್ಟು ಓದಿಸಿ ಬೆಂಬಲ, ಇವಾಗ ಪ್ರತ್ಯಕ್ಷ ಅಂದ್ರೆ ಪರೋಕ್ಷವಾಗಿ ನಿಂತ್ಕೊಂಡು ನೀವು ಅವ್ರಿಗೆ ಬೆಂಬಲವನ್ನ ಕೊಟ್ಟು ಇವತ್ತು ಈ ಸ್ಟೇಜಿಗೆ ನಿಮ್ಮ ಮಗ ಬಂದಿದ್ದಾರೆ. ಎಷ್ಟು ಖುಷಿ ಇದೆ ಸರ್? ನನಗೆ ಖುಷಿ ಅನ್ನೋದಕ್ಕಿಂತ ಮೇಡಮ್, ಅವನು ಒಂದು 4 ಜನರಿಗೆ ಮಾದರಿ ಆದ್ರೆ ಇನ್ನೂ ಅವನು 4 ಜನರಿಗೆ ಒಳ್ಳೇದ್ ಮಾಡ್ಬೇಕು. ಇದರಿಂದ ಅವನಿಗೆ ಓದಂತ ಮಕ್ಕಳಿಗಾಗ್ಲಿ. ಈಗ ಅವನ ಹತ್ರ 4 ಈಗ ಒಬ್ಬನು ಅವನ ಕಡೆಯಿಂದ ಇನ್ನೊಬ್ಬನು ಜರ್ಮನಿಗೆ ಹೋಗಿದ್ದಾನೆ. ಈಗ ಬೇರೆ ನಮ್ಮೂರೇ ಅವ್ರಿಗೆ ಭದ್ರಾವತಿ ಕೊಟ್ಟಿತ್ತು, ಅವನ್ ಬಂದು ಇವ್ನ ಗೈಡ್ ತಗೊಂಡ ಈಗ ಜರ್ಮನಿಗೆ ಅದಾನ. ಸರ್ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್ ನಿಮ್ಗೆ? ಏನ್ ಗೊತ್ತಾ ಮೇಡಮ್, ನಾನು ಒಬ್ನೇ ಬೆಳಿಬೇಕಂತ ಏನಿಲ್ಲ ಮೇಡಮ್. ಈಗ ನಾನು ಹೇಳ್ಕೊಂಡಂತ ಸ್ಟೇಜ್ ಅಲ್ಲಿ ಮೇಡಮ್ ದುಡ್ಡು ಏನೈತಲ್ಲ ಬರ್ತಾನ. ನಿಮ್ಮನ್ನ ಮಾತಾಡಿಸ್ತೀನಿ. ಬಡವರು ಅಂದ್ರೆ ಬಹಳ ಇಷ್ಟ. ಒಂದೇನ್ ಗೊತ್ತಾ ಮೇಡಮ್, ನಾನು ಒಬ್ನೇ ಬದುಕಬೇಕು ಅನ್ನೋ ಆಸೆ ಇಲ್ಲ. ಅವನು ಎಲ್ಲರೂ ನನ್ನ ಜೊತೆಗಿರ್ಬೇಕು, ಎಲ್ಲರೂ ಬದುಕಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಆಸೆ. ಸೂಪರ್ ಸರ್. ಮತ್ತೆ ಸರ್ ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಮಾಡ್ತಿದ್ದೀರಾ ನಿಮ್ಮ ಮಗನ. ನಿಮ್ಮ ಎಜುಕೇಶನ್ ಬಗ್ಗೆ ಹೇಳೋದಾದ್ರೆ? ನನ್ನ ಎಜುಕೇಶನ್ ಬಗ್ಗೆ ನೋಡಿ ಮೇಡಮ್, ನನಗೆ PUC ಕಂಪ್ಲೀಟ್ ಆಗಿಲ್ಲ. ಇನ್ಕಂಪ್ಲೀಟ್, PUC ಇನ್ಕಂಪ್ಲೀಟ್ ನಿಮ್ದು. ಅಂದ್ರೆ ಡೇ ಫಸ್ಟ್ ಇಂದ ನೀವು ಓದು ಮುಗಿಸ್ಕೊಂಡಾದ್ಮೇಲೆ ರೈತರಾಗಿ ಅಂದ್ರೆ ವ್ಯವಸಾಯ ಮಾಡ್ಕೊಂಡೆ ಜೀವನ ಮುಂದುವರಿಸಿದ, ಅಥವಾ ಬೇರೆ ಕಡೆ ಎಲ್ಲಾದ್ರೂ ಕೆಲಸ ಮಾಡಿದಿರಾ? ನಾನೇನ್ ಬೇರೆ ಕಡೆ ಕೆಲಸ ಮಾಡಿಲ್ಲ. ನಮ್ ಚಂದ್ರಣ್ಣ ಸಿಗ್ತಾರ, ಅವ್ರ ಜೊತೆ ಬರೀತಿರ್ತಾನೆ. ಡೇ ಫಸ್ಟ್ ಇಂದ ರೈತರಾಗೇನೆ ನೀವು ಗುರುತಿಸ್ಕೊಂಡ್ರು. ನೀವು ಕ್ಲಾಸ್ 1 ಇಂದ ರೈತನಾಗೇನೆ ನೀವು. ಸೊ ನಿಮ್ಮ ಬುದ್ಧಿ ಕಂಡಾಗಿಂದ ದುಡಿಮೆ ಅಂತ ಬಂದ್ರೆ ಈ ಒಂದು ರೈತ ಅನ್ನೋ ಇದರ ಸಮುದಾಯದಲ್ಲೇನೆ ಜೀವನ ಸಾಗಿಸ್ಕೊ ಬಂದಿದ್ದೀರಾ. ಇವತ್ ನಿಮ್ ಮಗನ್ ವಿದ್ಯಾಭ್ಯಾಸದ ಖರ್ಚು ವೆಚ್ಚನು ಕೂಡ ಅದರಿಂದಾನೇ ಭರಿಸಿದೀರಾ ಸರ್. ಓಕೆ. ಅಮ್ಮ ನಮಸ್ಕಾರ. ಅಷ್ಟೊತ್ತಿಂದ ನಿಮ್ಮನ್ನ ಮಾತಾಡ್ಸೋಣ ಅನ್ಕೊಂಡೆ, ನೀವೇನೋ ಬಿಸಿ ಇದ್ರಿ. ಅಮ್ಮ ನಿಮ್ಮ ಹೆಸರು? ಸುಶೀಲಾ. ಸುಶೀಲಾ. ನಮ್ಮ ಅಮ್ಮನ ಹೆಸರು ಸುಶೀಲಾ. ಅಮ್ಮ ಇವತ್ ನಿಮ್ ಮಗ ಜರ್ಮನಿಗೆ ಹೋಗಲ್ ಕೆಲಸ ಮಾಡ್ತಿದಾರೆ, ಎಷ್ಟು ಖುಷಿ ಇದೆ ನಿಮ್ಗೆ? ಖುಷಿ ಐತ್ರಿ. ಎಷ್ಟು ಖುಷಿ ಇದೆ ನಿಮ್ಗೆ? ಖುಷಿ ಎಷ್ಟಿರ್ತತ್ರಿ ತಾಯಿಗೆ, ತಂದಕ್ಕಿಂತ ತಾಯಿ ಖುಷಿ ಜಾಸ್ತಿ ಅಲ್ಲ. ಈಗ ಹಾಗೆ ನೀವೇನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ ಬೇರೆ ತಂದೆ ತಾಯಿಗಳಿಗೆ? ಈಗ ಎಲ್ರು ಐಟೆಕ್ ಸ್ಕೂಲ್ ಅಲ್ಲಿ ಓದಿಸ್ಬೇಕು, ಲಕ್ಷ ಲಕ್ಷ ಖರ್ಚು ಮಾಡ್ಬೇಕು, ಹಾಗೆ ಹೇಗೆ ಅಂತ ಹೇಳ್ತಿರ್ತಾರೆ. ಅಂತವ್ರಿಗೆಲ್ಲ ನೀವೇನ್ ಟಿಪ್ಸ್ ಕೊಡ್ತೀರಾ? ಓದೋ ಮಕ್ಳಾದ್ರೆ ಯಾವ ಸ್ಕೂಲ್ ಆದ್ರೇನ್ರಿ ಓದ್ತಾರೆ. ನಾವು ನಮ್ಮ ಹುಡುಗನ ದೊಡ್ಡ ಸ್ಕೂಲಾಗ ಏನ್ ಓದಿಸಿಲ್ಲ, ಸಾಮಾನ್ಯ ಸ್ಕೂಲಲ್ಲೇ ಸಾಮಾನ್ಯ ಸ್ಕೂಲ್. ಆಮೇಲೆ ಇಂಜಿನಿಯರ್ ಮಾಡಕ್ ಮಾತ್ರ ಅವ್ರ ಮಾಮ ಹೇಳ್ದಂಗೆ ಮಂಡ್ಯ ಕಾಲೇಜ್, PS ಕಾಲೇಜ್ ಅಂದ್ರೆ ಅವನಿಗೆ ಅಲ್ಲೇ ಸೀಟ್ ಆಗಿತ್ತು. ಓಕೆ, ಅಲ್ಲಿಗೆ ಕಳಿಸಿದ್ದವ್ರ ಮಾಮ. ಅಮ್ಮ ಇವಾಗ ಸರ್ಗೇನೋ ತಂದೆಯರ್ಗೆ ಏನಂದ್ರೆ ಸ್ವಲ್ಪ ಕಠೋರ ಮನಸ್ಥಿತಿ, ಇಲ್ಲ ನನ್ ಮಗ ಬುದ್ಧಿ ಕಲಿಬೇಕಂತ ಮನ್ಸ್ ಗಟ್ಟಿ ಮಾಡ್ಕೊಂಡು ದೂರ ಓದೋದಿಕ್ ಕಳಿಸ್ಬಿಡ್ತಾರೆ. ನೀವು ತಾಯಿ ಏನೋ ಮಕ್ಳು ಎತ್ತಿರೋ ಕರಳು ಚುರನ್ನತೆ ಮಗನ್ ಬಿಟ್ಟಿರ್ಬೇಕಲ್ಲ. ನಾನೇ ಕಠೋರ ಮಗನ್ನ ಹೊರ ಕಳ್ಸಕ್ಕೆ. ಹೌದಾ? ಸಣ್ಣನಿದ್ದಾಗ LKG UKG ನಮ್ಮ ಅಕ್ಕನ ಹತ್ರ ಕಳ್ಸಿದ್ವಲ್ಲ, ಇವ್ರ ಹತ್ರಂತ ಬಂದ್ರು ನಾನು ಅಳ್ಳಿಲ್ಲ. ನೀವೇ ಸ್ಟ್ರಾಂಗ್ ಆಗ್ಬಿಟ್ಟಿದ್ರಿ, ಇಲ್ಲ ನನ್ ಮಗ ಬುದ್ಧಿ ಕಲಿಬೇಕು. ಜರ್ಮನಿಗೆ ಹೋಗಕ್ರೆ ಹೋಗಿದ್ವಿ ನಾವು, ಏರ್ಪೋರ್ಟಿಗೆ ನಮ್ ತಮ್ಮ ಕರ್ಕೊಂಡ್ ಹೋಗಿದ್ರು. ಅಳು ಹತ್ರ ನಾವ್ ಮಾತ್ರ ಅಳ್ಳಿಲ್ಲ. ಹೋಗ್ಲಿ ಬಿಡ್ರಿ ನಮ್ ಮಗ ಅಲ್ಲಿ ಹೋದ್ಮೇಲೆ ಜಾಣಕ್ಕನೆ, ಯಾಕೆ ಹೇಳ್ಬೇಕ ಅದಕ್ಕೆ? ಹೇಳ್ಬೇಕಾ? ನಾ ಎಂದು ಅವ್ನು ಹೊರಗ್ ಹೋಗಿದಾನಲ್ಲ ಎಂದು ಕಣ್ಣೀರ್ ಹಾಕಿಲ್ರಿ, ಅವ್ರ ಅಪ್ಪ ಹಾಕ್ತಾರ್ಬೇಕು. ಓ ಹೌದಾ ಮೇಡಮ್? ಆಗಿದ್ರೆ ಈಗ ಒಬ್ರೇ ಮಗ ಅಲ್ವಾ, ದೂರ ಇಟ್ಟು ಓದಿಸ್ತಿದ್ದೀರಾ, ಓದಿದ್ದಾಯ್ತು, ಕೆಲ್ಸಕ್ಕೂ ಕೂಡ ಹೋಗ್ತಿದ್ದಾರೆ. ಇದೇ ತರ ನಿಮ್ ತರನೇ ಎಷ್ಟೊಂದ್ ಜನ ತಂದೆ ತಾಯಿಗಳಿರ್ತಾರೆ, ಮಕ್ಳು ಅಂದ್ರೆ ಅವ್ರಿಗೆ ತುಂಬಾ ಓವರ್ ಅಂತಲ್ಲ ಸೆಂಟಿಮೆಂಟ್ ಜಾಸ್ತಿ ಬಿಟ್ಟಿರಕ್ ಆಗಲ್ಲ ಅಂತ ತಂದೆ ತಾಯಿಗಳಿಗೆ ಏನ್ ಹೇಳ್ತೀರಾ? ಏನ್ ಹೇಳ್ತೀನಿ, ನಾವ್ ಸಣ್ಣ ಹುಡುಗನ್ ಬಿಟ್ಟಿದೀವವ್ವ, ನಾವ್ ಹಿಂಗದೀವಿ, ನೀವು ಎದ್ರಿಗಿದ್ದೆ ಹಿಂಗ್ ಮಾಡ್ತಿರಲ್ಲ. ಸೊ ದೂರ ಇಟ್ಟು ಓದಿಸ್ಬೇಕು ಅನ್ನೋದ್ರ ಬಗ್ಗೆ. ಓದಿಸ್ಬೇಕು, ಹೊರಗ್ ಬಿಡ್ಬೇಕು ಮಕ್ಳು, ಅವಾಗೆ ಜಾಣ್ರಾಗದು. ಎದ್ರಿಗಿದ್ರೆ ಎಂದೂ ಜಾಣ್ರಾಗಲ್ಲ ಬಿಡ್ರಿ ಮಕ್ಳು ಮಾತ್ರ.
ನೀವೇನಾದ್ರೂ ಓದ್ಕೊಂಡಿದ್ದೀರಾ? ನಾವು 7ನೇ ಕ್ಲಾಸ್ ಓದಿದೀವಿ 7ನೇ ನೋಡ್ರಿ. ಕ್ಲಾಸ್ ಓದ್ಕೊಂಡಿದ್ದೀರಾ. ಸೊ ಸರ್ ಜೊತೆ ಎಷ್ಟು ವರ್ಷ ಆಯ್ತು ನಿಮ್ ಮದ್ವೆ ಆಗಿ? 30 ವರ್ಷ. 30 ವರ್ಷದ ಈ ಜೀವನ. ಮೇ 19 ಬಂದ್ರೆ 30 ತುಂಬ್ ನೋಡ್ರಿ. ಓಕೆ, ಸರ್ ಜೊತೆ ಬಾಳ ಬಂಡಿಯನ್ನ ಅಯ್ಯೋ, ಸಾಗಿಸ್ಕೊಂಡು ಬಾಳ ಹೋಗ್ತಾ ಬಂಡಿ ಇದ್ದೀರಾ. ಅಂದ್ರೆ ದೊಡ್ಡ ಬಂಡಿ. ಅಷ್ಟಿಷ್ಟು ಬಂಡಿ ಅಲ್ಲ, ಹಾ ಹಾ ಹಾ. ದಳ್ತಾ ಇರೋದು. ಓಕೆ. ಬಾಳ ದೊಡ್ಡ ಬಂಡಿ ನಮ್ದು ಈ ಮನೆ. ಹಾ ಹಾ. ಅಂದ್ರೆ ಮಾವಳಿಯರ್ ಮನೆಗಳು. ನಾವೆಂದು ಸೊ ದೊಡ್ಡ ಫ್ಯಾಮಿಲಿಗೆ ಸೊಸೆಯಾಗಿ ಬಂದ್ರಿ, ಒಬ್ಬ ಮಗನ ಹಂಗ್- ಎತ್ಕೊಟ್ರಿ, ಹ್ಮ್. ಮಗನು ಕೂಡ ಅವ್ನಿಗೊಂದ್ ಒಳ್ಳೆ ಜೀವನ ರೂಪಿಸ್ಬೇಕು ಅಂತ ದೂರ ಇಟ್ಟಿನಿ, ಅವ್ರಿಗೊಂದ್ ಒಳ್ಳೆ ಎಜುಕೇಶನ್ ಕೂಡ ಕೊಡ್ಸಿದ್ರಿ. ಹೌದು. ಸೊ ಇನ್ನು ದೊಡ್ಡ ಬಂಡಿ ದಬ್ಕೆಂತ ಹೋಗ್ತಾ ಇದೀವಿ ಓಕೆ. ಇನ್ನು ಬಾಳ. ಇವ್ರು ನಮ್ ಸಣ್ಣತ್ತೆ, ನಮ್ಮ ಅತ್ತೆ ಇದಾರಲ್ಲ, ಹಾ ಹಾ. ಅವ್ರ ತಂಗಿ ಇದು. ಓಕೆ. ಇವ್ರು ನಮ್ಮ ಹತ್ರನೇ ಇರೋದು. ಈಗ ಹೋದ್ರಲ್ಲ, ಇವ್ರ ಮಾಮೂಲಿ ಹೇಳ್ತಿ. ಹಾ. ಎಲ್ಲ ಒಟ್ಟಿಗೆ ಇದೀವಿ ನಾವು. ಮೇಡಮ್, ಇನ್ನೊಂದ್ ಕ್ವಶನ್ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಜಾಯಿಂಟ್ ಫ್ಯಾಮಿಲಿಗೆ ಹೆಣ್ಮಕ್ಳು ಮದುವೆ ಮಾಡ್ಕೊಡೋದಿಕ್ ಬಹಳ ಎದುರ್ಕೋತಾರೆ. ಅಂಡ್ ಹೆಣ್ಮಕ್ಳುಗಳು ಅಷ್ಟೇ, ಅಯ್ಯೋ ಹೇಗಪ್ಪ ಏನಪ್ಪ, ಅವ್ರ ಗಂಡ ಹೆಂಡತಿ ಅಂಡ್ ಮಗು ಆದ್ರೆ ಮಗು ಇಷ್ಟಿದ್ರೆ ಸಾಕು ಅಂತಾರೆ. ಅಂತದ್ರಲ್ಲಿ ನೀವು, ನಿಮ್ಮ ಅತ್ತೆ, ನಿಮ್ ಚಿಕ್ಕತ್ತೆ ಅಂಡ್ ಅವರು ಇಬ್ರು ಮಾವರು, ಹಾ. ಇವ್ರು ದೊಡ್ಡಪ್ಪ, ಇವ್ರ ಸೋದ್ರು ಮಾವ. ಅವ್ರ ಜೊತೆ ಎಲ್ಲ ಇಷ್ಟು ವರ್ಷ ಕಳ್ಕೊಂಡ್ ಬರ್ತಿದಾರೆ. ಹೇಗೆ ಮೇಡಮ್, ಹೆಂಗ್ ಸಾಧ್ಯ ಆಯ್ತು? ಅಯ್ಯೋ, ಮತ್ತೆ ಇತ್ತೀಚಿನ ಹೆಣ್ಮಕ್ಳುಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಏನ್ ಹೇಳ್ತೀರಿ, ಈಗಿನ ಗಂಡ್ರನ್ ಚಂದ ನೋಡ್ಕೊಂಡ್ರೆ ಸಾಕು. ಪಾಯಿಂಟ್ ಟು ಬಿ ನೋಟೆಡ್ ಮೇಡಮ್. ಹೌದು, ಗಂಡ ಕಟ್ಕೊಂಡ್ರೆ ಗಂಡ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಸಾಕು. ಅತ್ತೆ ಮಾವಗಳು ಬೇಡ್ರಿ, ಹಾ, ಹಾ. ಅವ್ರು ಮಾಡ್ಕೊಂಡ್ರೆ ಗಂಡ್ರ ಚೆನ್ನಾಗ್ ನೋಡ್ಕೊಂಡ್ರೆ ಸಾಕು ನೋಡ್ರಿ. ಹಂಗ ಈಗಿನ ಹೆಣ್ಮಕ್ಳು ಇರೋದು. ಸ್ಪೋರ್ಟ್ಸ್ ಅಲ್ಲಿ ಫಸ್ಟ್ ಸೆಕೆಂಡ್. ಸೂಪರ್ ಸರ್. ಅದೇ ಮೇಡಮ್, ಈಗ ಹೆಣ್ಮಕ್ಳಿಗೆ ಏನ್ ಟಿಪ್ಸ್ ಹೇಳೋದಕ್ಕೆ, ಒಂದು ಸಲಹೆ ಅಂತ ಹೇಳೋದಾದ್ರೆ ಎಲ್ಲ ಹೇಳಿ. ಅತ್ತೆ ಮಾವುಗಳು ಅವರು ಮಕ್ಳು ಎತ್ತು ಬೆಳೆಸಿ ದೊಡ್ಡರ ಮಾಡೋ ತನಕ ಮಾಡಿದ್ಮೇಲೆಲ್ಲ ನಾವ್ ಬಂದಿರೋದು. ಜರ್ಮನಿ. ಹೌದು. ಈಗ ಅವ್ರೇ ಬೇಡ ಅಂದ್ರೆ ಹೆಂಗ್ರಿ? ಯಾವ್ದು ಹೆಣ್ಮಕ್ಳೇ ಆಗ್ಲಿ, ಬೇಡ ಅನ್ನೋ ಪದ ಬರ್ಲೇಬಾರ್ದು. ಬರ್ಲೇಬಾರ್ದು, ಇಷ್ಟುದ್ದ ಹೌದು, ಈಗ ಹೌದು. ನಿಮ್ಮ ಅಪ್ಪ ಅಮ್ಮ ಇಷ್ಟು ದೊಡ್ಡವ್ರು ಮಾಡಿದಕ್ಕೆ ನೀನ್ ನಮ್ಮ ಮನೆಗೆ ಸೊಸೆ ಆಗಿ ಬಂದಿದ್ಯಾ. ಈಗ ಅವ್ರ ಮನೆಗೂ ಸೊಸೆಯಾಗಿ ಹೋದಾಗ ಅವ್ರ ಅಪ್ಪ ಅಮ್ಮಗ ಹಂಗ್ ಮಾಡಿದ್ರೆ ಇವ್ರಿಗೆ ನೋವಾಗಲ್ಲ. ಹೌದು. ಆಕತ್ತೆ ಇಲ್ರಿ? ಹೌದು. ಒಂದು ವ್ಯವಸಾಯ ಭೂಮಿ, ಉಳುಮೆ ಮಾಡುವಂತ ಭೂಮಿ ಎಷ್ಟಿದೆ? ನಂದು ಒಂದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಒಂದು 30 ಎಕರೆ ಹೆಚ್ಚು ಕಡಿಮೆ ಆಗ್ತದೆ. ಓಕೆ, ಅಂದ್ರೆ ನಿಮ್ಮ ಭಾಗಕ್ಕೆ ಅಂತ ಬರೋದಾದ್ರೆ ನನ್ನ ಭಾಗ ಬರೋದಂದ್ರೆ ಒಂದು 6ರಿಂದ 7 ಎಕರೆ. 6ರಿಂದ 7 ಎಕರೆ ನೀರಾವರಿ ಜಮೀನ ಸರ್? ಹ್ಞೂ, ನೀರಾವರಿ. ನಾನು ಅದನ್ನೆಲ್ಲ ಪೂರ ಇದು ಮಾಡಿದ್ದೀನಿ. ಓಕೆ, ಅಡಿಕೆ ಏನ್ ವ್ಯವಸಾಯ ಮಾಡ್ತಿದ್ದೀರಾ? ಈಗ ಏನಲ್ಲ ಮೇಡಮ್, ಅಂಕಲ್ ಜಮೀನುಗಳಿಗೆಲ್ಲ ಮೆಕ್ಕೆಜೋಳ ಹಾಕ್ತಾ ಇದ್ದೀನಿ. ಓಕೆ. ಇನ್ನು ನೀರಾವರಿ ಏರಿಯಾಕ್ಕೆಲ್ಲ ಅಡಿಕೆ ಮಾಡ್ತೀನಿ. ಬೆಳೆ ಎಲ್ಲ ಪರವಾಗಿಲ್ಲ ಸರ್, ಕೈ ಎತ್ತುತ್ತಾ? ಇದು ಬೆಳೆ ಚೆನ್ನಾಗೈತೆ ಮೇಡಮ್, ಆದ್ರೆ ಇದು ರೇಟ್ ಎಲ್ಲ ಮೆಕ್ಕೆಜೋಳ ರೇಟ್ ಯಾರನ್ನ ದೂಷಿಸೋದಕ್ಕೆ ಇಷ್ಟಪಡ್ತೀರಾ ಸರ್? ರೇಟ್ ಸಿಗ್ತಾ ಇಲ್ಲ, ನೀವು ಇಷ್ಟು ಕಷ್ಟಪಟ್ಟು ಮಾಡೋ ಬೆಳೆಗೆ ರೇಟ್ ಸಿಗ್ತಾ ಇಲ್ಲ, ಯಾರನ್ನ ದೂಷಿಸ್ತೀರಾ? ಯಾರನ್ನ ದೂಷಿಸಿ ಏನು ಪ್ರಯೋಜನ ಐತಿ? ಯಾರನ್ನ ದೂಷಿಸಂಗಿಲ್ಲ. ಸಿದ್ದರಾಮಯ್ಯ ಹೋಗಿ ಸಿದ್ದರಾಮಯ್ಯನ 2,000 ನಾವು ಎಲ್ಲರಿಗೂ ದೂಷಿಸ್ಬೇಕು ಹಾಕ್ತಾನಲ್ಲ, ಇನ್ನೇನ್ ರೇಟ್ ಮಾಡ್ತಾರ್ರಿ ನಮಗೆ? ರೈತರನ್ನ ಇಂಪ್ರೂವ್ ಮಾಡಿದ್ರೆ ಹಾ. ದೇಶ ಸಮೃದ್ಧಿ ಆಗಿರ್ತತಿ ಅನ್ನೋದು ಅವ್ರಿಗೆ ತಲೆಯಾಗಿಲ್ಲ. ಅವ್ರಿಗೆ ಪಾಪ ಅದು ಏನ್ ಅನಿಸ್ತತೇನೋ ಆ ತರ ಮಾಡಿ ಕುತ್ಕೊಂಡಿದ್ದಾರೆ. ರೈತರೆಲ್ಲ ಹಿಡಿ ಶಾಪ ಹಾಕ್ತಿದ್ದಾರೆ. ಹಿಂಗಾಗೈತೆ ಮೇಡಮ್, ದೇಶದ ಸ್ಥಿತಿನೂ ಕೆಟ್ಟು ಹೋಗ್ಬಿಟ್ಟೈತಿ ಈಗೆಲ್ಲ. ನಿಮ್ಮ ಹಸುಗಳು ಸರ್? ಹಸುಗಳು ಒಂದು 4 ಹಸುಗಳಿವೆ. ಓಕೆ. ಬಾಳ ಹಸು ಇದ್ದುರಿ, ಭಾಳ ಮೈ ಇವು ತಿತ್ಲ ಮಾಡಕ್ಕಾಗಲ್ಲ ಅಂತ ಮಾಡಾರಿಲ್ಲ ಎಲ್ಲ ಅಂತ ಹೇಳಿ ತೆಗಿಬಿಟ್ಟೆ ಮೇಡಮ್. ನಾಲ್ಕು ಎತ್ತು ಮನೆಯಾಗೆ ಎಲ್ಲ ಫಸ್ಟ್ ಇಂದನು ಹೌದು. 2 ಜೊತೆ ಎತ್ತು ಗಾಡಿ ಎಲ್ಲ ಕಟ್ಕೊಂಡು ಮಾಡಿದ್ವಿ. ವ್ಯವಸಾಯ ಮಾಡಿದ್ವಿ. ಇನ್ನ ನಮಿಗೂ ಇವ್ರಿಗೂ 60 ಆದ್ವಿ. ನೀವು ಬರ್ತಾ ಬರ್ತಾ ವಯಸ್ಸು ಹಾಕ್ಯಂತ ಬಂದ್ಮ್ಯಾಗ ಏನ್ ಮಾಡಕ್ಕಾಗತ್ತೆ? ಏನಿಲ್ಲ, ಇದ್ದಂಗ ಮಾಡ್ಕೊಂತ ಹೊಂಟಿದೀವಿ. ನಮಗೂ 60 ಆತ್ ಮೇಡಮ್. ಈಗ ಕೆಲಸನೂ ಕಡಿಮೆ ಮಾಡ್ಕೋಬೇಕು. ನಮ್ಮ ಏಜ್ ಸರಿಯಾಗಿ ನಾವು ವರ್ಕ್ ರೆಡಿ ಮಾಡ್ಕೋಬೇಕು ಈಗ. ಹೌದು ಸರ್, ಹೌದು. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಥ್ಯಾಂಕ್ ಯು. ಮಚ್. ನಾನು ಆಕ್ಚುಲಿ ನನ್ನ ಹೆಸರು ಡಾಕ್ಟರ್ ವೆಂಕಟರಮಣ ಅಂತೇಳಿ. ನಾನು MS ಅಗ್ರಿಕಲ್ಚರ್ ಓದಿದ್ದೀನಿ. ಸೊ ನಾನು ಆಕ್ಚುಲಿ ಇವತ್ತು ಇಲ್ಲೇ ರೈತರ ತೋಟಲ್ಲೇ ನೋಡಬೇಕು ಅಂತ ಬಂದಿದ್ದೆ. ನಮ್ಮ ಚಂದ್ರಣ್ಣ ಅವ್ರು ಕರ್ಕೊಂಡ್ ಬಂದಿದ್ರು. ನಿಮ್ಮ ಹೆಸರು ಕೂಡ ಚಂದ್ರಣ್ಣ ಅಂತ ಹೇಳಿದ್ರು. ಅವ್ರ ಹೆಸರು ಏನೋ ಸುಶೀಲ ಅಂತಂದ್ರು, ನಿಮ್ಮ ಶ್ರೀಮತಿಯವರು. ಅವ್ರು ನಿಮ್ಮ ಚಿಕ್ಕ ಅತ್ತೆ. ಸೊ ನನಗೆ ಭಾಳ ಖುಷಿ ಆಯಿತು. ಯಾಕೆ ಅಂತಂದರೆ ನಾನು ಕೂಡ ಹೈಯರ್ ಎಜುಕೇಷನು, ನಾನು ಹಳ್ಳಿಯಿಂದ ಬಂದಂಥವನೇ. ಸೊ ಜೊತೆಗೆ ನಾವು ಕೂಡ ಒಂದು ಅಗ್ರಿಕಲ್ಚರು ಮತ್ತು ವೆಟರ್ನರಿ ಕೋರ್ಸ್ಗಳಿಗೆ ನಮ್ಮ ಹತ್ರ ಕೋಚಿಂಗ್, ಒಂದು ಅಗ್ರಿಕಲ್ಚರು ಕೋಟ ಅಂತಿದೆ. ರೈತರು ಮಕ್ಕಳೆಲ್ಲ ನಮ್ಮ ಹತ್ರ ಬರ್ತಾರೆ. ನಾವು ಕೂಡ ಈಗ 2,000 ಜನಕ್ಕೆ ನಾನು ಮಕ್ಕಳಿಗೆಲ್ಲನೂ ಗೈಡೆನ್ಸ್ ಕೊಟ್ಟು IAS, IPS, IRS ಕೂಡ ಮಾಡಿದ್ದಾರೆ ನನ್ನ ಸ್ಟೂಡೆಂಟ್ಗಳು. ನಮಗೂ ಹೆಮ್ಮೆ ಇದೆ. ಸೊ ನನಗೆ ಬಂದಾಗ ನಿಮಗೆ ಏನೋ ಒಂದು ಖುಷಿ ಆಯಿತು, ಮಾತಾಡಬೇಕು ಒಂದೆರಡು ಮಾತು ಅಂತ ಅನ್ನಿಸ್ತು. ಆ ದಿವ್ಯ ಅವರು ಯೂಟ್ಯೂಬ್ಗೆ ಏನು ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇದು ಒಂದು ಇನ್ಸ್ಪಿರೇಷನ್, ಮೋಟಿವೇಶನ್ ಏನು ಬೇರೆ ಸ್ಟೂಡೆಂಟ್ಸಿಗೆ. ಯಾಕೆ ಅಂತಂದರೆ ಈಗ ನೀವು ನೋಡ್ಬೋದು, ದಿನ ಬೆಳಗಾದರೆ ಮಕ್ಕಳು ಓದೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಎಲ್ಲೋ ಏನೋ ಒಂದು ಕಡೆ ಕೆಟ್ಟ ದಾರಿಗಳು, ಕೆಟ್ಟ ಚಾಳಿಗಳು ಎಲ್ಲ ಆಗ್ತಾ ಇದ್ದಾವೆ. ನಿಮಗೆ ಇರೋ ಒಂದು ಏಕೈಕ ಮಗು ಪುತ್ರ
ಅವನು ಕೂಡ ಕಳಿಸಿ ಅವ್ರು ಗಟ್ಟಿ ಮನಸ್ಸು ಮಾಡಿಕೊಂಡು ನೀವೆಲ್ಲ ನಿಜವಾಗ್ಲೂ ನಿಮಗೆಲ್ಲ ಹ್ಯಾಟ್ಸಪ್ ಹೇಳಬೇಕು. ನನಗೆ ಭಾಳ ಖುಷಿ ಆಗ್ತದೆ. ಅವನ ಭವಿಷ್ಯ ಚೆನ್ನಾಗಾಗಲಿ, ಅವನು ಅಲ್ಲಿ ದುಡಿದು ಆಮೇಲೆ ಇಲ್ಲಿ ಬಂದು ನಿಮ್ಮನ್ನು ಚೆನ್ನಾಗಿ ಸಾಕಲಿ ಅಂತ ನಾನು ಹಾರೈಸ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.